ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಹೈಕಮಾಂಡ್ಗೆ ಶರಣಾದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ವರಿಷ್ಠರು ಏನೇ ಹೇಳಿದ್ರು ಕೂಡ ಅದು ನನಗೆ ಪ್ರಸಾದ ಇದ್ದಂತೆ ಅಂತ ಡಿಕೆ ಶಿವಕುಮಾರ್ ಅವರು ಈಗ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಈ ಒಂದು ಪ್ರಶ್ನೆ ಎದುರಾಗೋದಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಕುರ್ಚಿ ಕಾದಾಟದಲ್ಲಿ ಕೊನೆಗೂ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶರಣಾದ್ರ. ಹಾಗಾದ್ರೆ ಸಿಎಂ ಬಡಿದಾಟದಲ್ಲಿ ಬಂಡೆ ಸೈಲೆಂಟ್ ಆಟವನ್ನು ಆರಂಭಿಸಿದ್ದಾರೆ. ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದು ನಮಗೆ ಪ್ರಸಾದ. ಖರ್ಗೆ ಅವರಾಗಿರಲಿ, ಸೋನಿಯಾ ಅವರಾಗಿರಲಿ, ರಾಹುಲ್ ಗಾಂಧಿ ಅವರ ಆದೇಶವನ್ನು ಪಾಲನೆ ಮಾಡೋದು ನನ್ನ ಕರ್ತವ್ಯ. ಅವ್ರು ಏನು ಹೇಳ್ತಾರೆ ಅದರಂತೆ ನಾವು ಕೇಳಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ಸಿಎಂ ಕುರ್ಚಿ ಆಸೆಯನ್ನ ಕೈ ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತಿನ ಬೆನ್ನಲ್ಲೇ ರಾಜಕೀಯದಲ್ಲಿ ತೀವ್ರವಾಗಿ ಚರ್ಚೆಗಳು ಆರಂಭ ಆಗಿದೆ. ಏನಾದರೂ ಮರ್ಮ ಇದರಲ್ಲಿ ಅಡಗಿದೆಯಾ ಅಥವಾ ಸಿಎಂ ಕುರ್ಚಿ ಆಸೆಯನ್ನೇ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಬಿಟ್ರ ಅನ್ನೋ ಅನುಮಾನ ಕೂಡ ಈಗ ಎದುರಾಗಿರುವಂಥದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಸಿಎಂ ಕುರ್ಚಿಗಾಗಿ ಕಾದಾಟವನ್ನು ನಡೆಸಿದ್ರು. ಅವರ ಹಿಂಬಾಲಕರು ಕೂಡ ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಟೂರ್ ಕೂಡ ಮಾಡಿದ್ರು, ಪರೇಡ್ ಕೂಡ ನಡೆಸಿದ್ರು. ಇದು ಎಲ್ಲದರ ಹೊರತಾಗಿಯೂ ಕೂಡ ಸಿಎಂ ಕುರ್ಚಿ ದಕ್ಕಲೇ ಇಲ್ಲ. ಇನ್ನು ಈ ಹಿಂದೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೀನಿ ನಾನು ಅಂತ ಈ ಹಿಂದೆಯೂ ಕೂಡ ಹೇಳಿಕೆ ಕೊಟ್ಟಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮಾತು ಪ್ರಸಾದ ಇದ್ದಂತೆ ಅಂತ ಅವರು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.